ಹಾಯ್ ಗಾಯ್ಸ್ ಹಾಯ್ ಬರ ಸಡ್ಡಿಟ್ಟಿಲ್ಲ ಹುಟ್ಟಿ ಕೊಳಪ ಸೊ ಇವತ್ತೊಂದು ಸಣ್ಣ ವ್ಲಾಗ್. ಏನು ವ್ಲಾಗ್ ಅಂತ ಹೇಳಿದ್ರೆ, ನಾವು ಒಂದು ಬಾಕ್ಸಲ್ಲಿ ಈ ಕಾಯಿನ್ ಎಲ್ಲ ಇರುತ್ತಲ್ಲ, ಕಾಯಿನ್ ಎಲ್ಲ ತುಂಬಿಸಿಟ್ಟಿದ್ವಿ. ಆ ಬಾಕ್ಸ್ ಇವತ್ತು ಫುಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದು ಇವತ್ತು ಏನು ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಅದನ್ನು ಇವತ್ತು ಕಟ್ ಮಾಡಿ ಎಷ್ಟು ಹಣ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಯ್ತಾ. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಈ ಬಾಕ್ಸಲ್ಲಿ ಫುಲ್ ಆಗಿಬಿಟ್ಟಿದೆ. ಸೊ ನಾನೇ, ನಮ್ಮ ಹಸ್ಬೆಂಡು ಡೈರೆಕ್ಟ್ ಕಟ್ ಮಾಡಿಬಿಟ್ರು ಗೈಸ್. ನೋಡಿ ಹಿಂಗೆ ಇಟ್ಟಿದ್ವಿ, ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ನಾನೇ ಹೇಳಿದೆ ಯೂಟ್ಯೂಬಿಗೆ ಒಂದು ವ್ಲಾಗ್ ಮಾಡೋಣ, ಈಗಲೇ ತೆಗಿಬೇಡ ಅಂತ ಹೇಳಿದ್ರು. ಹಾಗೆ ನಮ್ಮ ಹಸ್ಬೆಂಡ್ ಕಟ್ ಮಾಡಿ ಆಲ್ರೆಡಿ ಮೊದಲೇ ಕಟ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಸೊ ನೋಡ್ತಾ ಇದ್ದೀರಲ್ವ, ನೋಡಿ ಇಷ್ಟು ಕಾಯಿನ್ ಇದೆ. ಸೊ ಎಷ್ಟಿದೆ ಅಂತ ಗೊತ್ತಿಲ್ಲ, ಇದನ್ನು ಇವಾಗ ಎಂದಾಗನು ಎಷ್ಟು ಇದೆ ಟೋಟಲ್, ಎಷ್ಟು ಕಾಯಿನ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಈ ಬಾಕ್ಸಲ್ಲಿ ಆಯಿತಾ. ಸೊ ಇದೆಯಪ್ಪ, ಈ ಬಾಕ್ಸ್ ಇರ್ತಿತ್ತು ನಮ್ಮ ಮುಟ್ಟೋದು ಮ್ಯಾರೇಜಿಗೆ കഴിഞ്ഞിട്ട് ಅಲ್ಲೇ ಮೋಸ್ಟ್ಲಿ ಎಷ್ಟು ಒಂದು 2 ವರ್ಷದ ಇದು, ಎರಡು ವರ್ಷ ಅಲ್ಲ, 2.5-3 ವರ್ಷ ಆಗ್ತಾ ಬಂತು. ಈ ಬಾಕ್ಸ್ ಒಳಗೆ ಹಿಂಗೆ ಕಾಯಿನ್ ಎಲ್ಲಿಗಾದ್ರೆ ಏನಾದರೂ ಸ್ವಲ್ಪ ಕಾಯಿನ್ ಇರುತ್ತಲ್ಲ, ಏನಾದರೂ ಚಿಲ್ಲರೆ ಪಲ್ರೆ ಅಂತ ಹೇಳ್ಬಿಟ್ಟು, ಸೊ ಆವಾಗ ಇದನ್ನು ಈ ಬಾಕ್ಸ್ ಒಳಗೆ ಹಾಕಿರ್ತಾಯಿದ್ವಿ. ಇದು ಇವತ್ತು ಫುಲ್ ಆಗಿದೆ, ಆಲ್ರೆಡಿ ಓಪನ್ ಮಾಡಿ ಆಯಿತು. ಸೊ ಎಷ್ಟು ಕಾಯಿನ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ, ಹೇಳ್ತೀನಿ. ಇದು ಯಾವಾಗ ಲೆಕ್ಕ ಸೇರಿಸಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಇದು ನೋಟ್ ಬೇರೆ 200 ಉಂಟಲ್ಲೇ. ನೋಡಿ ಎಷ್ಟು ಕಾಯಿನ್ ಇದೆ. ಈ ಕಾಯಿನ್ ಇವಾಗ ಲೆಕ್ಕ ಸೇರಿಸ್ಬೇಕು. ಸೊ ಲೆಕ್ಕ ಸೇರಿಸ್ತೀವಿ, ಲೆಕ್ಕ ಕೂಟಲ್ಲೇ ಲೆಕ್ಕ ಸೇರಿಸ್ತೀವಿ ಆಯಿತಾ. ಸೊ ಲೆಕ್ಕ ಸೇರಿಸಿದ ಮೇಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ನಮ್ಮ ಮಗ, ಅವನು ಏನು ಗೊತ್ತಾ ಗಾಯ್ಸ್, ಇಲ್ಲಿ ಕೇರಳದಲ್ಲಿ ಅಂದರೆ ತುಂಬ ಸೆಕೆ ಅಲ್ವಾ. ಸೊ ಕೇರಳದಲ್ಲಿ ತುಂಬ ಸೆಕೆ ಅಲ್ವಾ, ಸೊ ಹಾಗಾಗಿ ಅವನಿಗೆ ಶರ್ಟ್ ಏನು ಹಾಕಿಲ್ಲ, ಯಾಕಂದರೆ ಈ ಸೆಕೆಗೆ ಏನೋ ಸಣ್ಣ ಹಿಂಗೆ ಅಲರ್ಜಿ ಆಗುತ್ತೆ. ಸೊ ಅದಕ್ಕೆ ನಾವು ಶರ್ಟ್ ಏನು ಹಾಕಿಲ್ಲ, ನಮ್ಮ ಮಗನ ಹಂಗೆ ಬಿಟ್ಟಿದ್ವಿ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು. ಸೊ ಎಷ್ಟಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಸೇರಿಸಿ ನಾವು ಹೇಳ್ತೀನಿ, ಓಕೆನಾ. ಸೊ ಹಂಗೆ ನಾನು ಇವಾಗ ಮಧ್ಯಾಹ್ನಕ್ಕೆ ಅನ್ನಕ್ಕೆಲ್ಲ ರೆಡಿ ಇಟ್ಟಿದ್ದೀನಿ. ಮತ್ತು ನುಗ್ಗೆ ಸೊಪ್ಪಿದೆ. ಸೊ ಮೊಟ್ಟೆ ಹಾಕ್ಬಿಟ್ಟು ಹಿಂಗೆ ಅಂತ ಹೇಳಿದ್ರೆ ಸೊಪ್ಪಿನ ಪಲ್ಯ ಅದು ಮಾಡಲಿಕ್ಕಿದೆ, ಓಕೆ. ಸೊ ವೆಯ್ಟ್ ಮಾಡಿ ಎಷ್ಟಿದೆ ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ನೋಡಿ ಗೈಸ್, ನುಗ್ಗೆ ಸೊಪ್ಪು ಇದನ್ನು ಇವಾಗ ಮೊಟ್ಟೆ ಎಲ್ಲ ಹಾಕಿಬಿಟ್ಟು ನುಗ್ಗೆ ಸೊಪ್ಪು ಪಲ್ಯ ಮಾಡಬೇಕು ಆಯಿತಾ. ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ, ನನ್ನ ಮಗ ಬಿಡೋಲ್ಲ, ನೋಡಿದ್ರಾ. ಹಾಗೆಯೇ ಇವಾಗ ನುಗ್ಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಯಿತು ಗಾಯ್ಸ್. ಸೊ ಮತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ಯಾರ್ದೋ ಒಂದು ಕಾಲ್ ಬಂದು ಅಂತೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಮತ್ತೆ ಸೊಪ್ಪು ಹುರಿಬೇಕಾ ಫ್ರೈ ಸೊಪ್ಪಿನ ಪಲ್ಯ ಮಾಡಬೇಕು, ಓಕೆನಾ. ಹಾಗೆಯೇ ಮತ್ತು ನಾವಿವಾಗ ಬಾಕ್ಸಲ್ಲಿ ಹಣ ನಾವು ನೋಡಿದ್ರಲ್ವ ಕಾಯಿನ್. ಸೊ ಅದು ಏನು ಗೊತ್ತಾ, ನನ್ನ ಮಗ ಬಂದುಬಿಟ್ಟು ಆಗಾಗ ಹಿಂಗೆ ಎಲೆಯೋದು ಮಾಡೋದೆಲ್ಲ ಮಾಡ್ತಾಯಿದ್ದ. ಸೊ ಮತ್ತು ಅವನು ಒಂದು 2-3 ಗಂಟೆ ಆಗೋಷ್ಟೊತ್ತಿಗೆ 2:15 ನನ್ನ ಮಗ ನಿದ್ರೆ ಮಾಡ್ತಾನಲ್ವ. ಸೊ ಅವನು ನಿದ್ರೆ ಮಾಡಿದ್ಮೇಲೆ ಎಷ್ಟು ಕಾಯಿನ್ ಇದೆ ಅಂತೇಳ್ಬಿಟ್ಟು ಲೆಕ್ಕ ಸೇರಿಸ್ಬೇಕು. ಸೊ ಹಾಗೆ ಅವನು ನಿದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ನು ಬಂದು ಕಾಯಿನ್ ಎತ್ಕೊಂಡು ಬಾಯಿಗೆಲ್ಲಿಗೆ ಹಾಕ್ಕೊಂಡು ಮತ್ತು ಇನ್ನೇನಾದರೂ ಆದರೆ ಮತ್ತೆ ಎಂತ ಮಾಡೋದು ಹೇಳಿ. ಸೊ ಹಾಗಾಗಿ ಅವನು ನಿದ್ರೆ ಮಾಡಿದ್ಮೇಲೆ ಕಾಯಿನೆಲ್ಲ ಎಷ್ಟು ಇದೆ ಅಂತೇಳ್ಬಿಟ್ಟು ಲೆಕ್ಕ ಸೇರ್ಸೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ, ನಮ್ಮ ಮಗ ನಿದ್ರೆ ಮಾಡಲಿ ಅಂತೇಳಿ. ಗೈಸ್ ಫೈನಲಿ ನಮ್ಮ ಹಸ್ಬೆಂಡ್ ಕಾಯಿನ್ ಎಲ್ಲ ಕೊಟ್ಬಿಟ್ಟು ಹಾಗೇನೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನೋಟ್ ಇಸ್ಕೊಂಡ್ ಬಂದಿದ್ದಾರೆ. ಬಟ್ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. 2 ವರ್ಷ 2 ವರ್ಷ ಆ ಬಾಕ್ಸ್ ಅಲ್ಲಿ ₹1 ಕಾಯಿನ್ ನ ಜೋಡಿಸಿ ಇಟ್ಟು ಇವತ್ತು ಫುಲ್ ಆಯ್ತು. ಹಾಗೆ ಓಪನ್ ಮಾಡಿದ್ವಿ, ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಅದ್ರಲ್ಲಿ ಅರ್ಧ ನಮ್ಮ ಹಸ್ಬೆಂಡ್ ತಕೊಂಡಿದ್ದಾರೆ ಆಯ್ತಾ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಚಿಲ್ಡ್ರೆ, ಆ ಚಿಲ್ಡ್ರನ್ನ ನಮ್ಮ ಹಸ್ಬೆಂಡ್ ತಕೊಂಡಿದ್ದಾರೆ. ಹಾಗೆ ಈಗ ಹೇಳ್ತೀನಿ ನೋಡಿ, 1, 500, 1000, 1500, 2000, 2500, 3000, 3500 ಹಾಗೇನೆ ಸ್ವಲ್ಪ ಚಿಲ್ಡ್ರೆ ಏನೋ ಸಿಕ್ಕಿದೆ, ಅದನ್ನ ನಮ್ಮ ಹಸ್ಬೆಂಡ್ ತಕೊಂಡಿದ್ದಾರೆ. ಹಾಗೆ
ಸೊ 3,500 ರೂಪಾಯಿ ಇವಾಗ ನನ್ನ ಹತ್ರ ಇದೆ. 2 ವರ್ಷದಿಂದ ಕಾಯಿನ್, 1 ರೂಪಾಯಿ ಕಾಯಿನ್ಗಳನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು 3,000 ರೂಪಾಯಿ ಇದೆ. ಅದು ಏನ್ ಗೊತ್ತಾ, ತುಂಬಾ ಸಣ್ಣ ಬಾಕ್ಸ್, ಇಷ್ಟೇ ಸಣ್ಣ, ಇಷ್ಟೇ ಪುಟಾಣಿ ಸಣ್ಣ ಬಾಕ್ಸ್ ಅದು. ಸೊ ಹಾಗಾಗಿ ಇಷ್ಟೇ ಅಮೌಂಟ್, ನಾವು ದೊಡ್ಡದೇನು ಬಾಕ್ಸ್ ಅಲ್ಲಿ ಏನು ತುಂಬಿಸಿಲ್ಲ, ಸಣ್ಣ ಬಾಕ್ಸ್ ಅಲ್ಲಿ ತುಂಬಿಸಿರೋದು. ಸೊ 3,500 ಮತ್ತೆ ಸ್ವಲ್ಪ ಚಿಲ್ಲರೆ ಇದೆ, ಅದನ್ನ ನಮ್ಮ ಹಸ್ಬೆಂಡ್ ತಗೊಂಡಿದ್ದಾರೆ. ಏನೋ ಸ್ವಲ್ಪ ಖರ್ಚು ಮಾಡ್ಬೇಕು ಹಂಗ ಅಂತ ಹೇಳ್ಬಿಟ್ಟು ತಗೊಂಡು, ಜಾಸ್ತಿ ಏನಿಲ್ಲ, ಎಷ್ಟು ಒಂದು 200-200 ರೂಪಾಯಿದು ನೋಟು, 100-100 ರೂಪಾಯಿದು, ಹಾಗೇನೆ ಇನ್ನು 20-10 ಏನೋ ಚಿಲ್ಲರೆಗಳು ಅಷ್ಟೇ. ಆಯ್ತಾ ಗೈಸ್, ನೋಡಿದ್ರಲ್ವಾ. ಸೊ ಈಗ ನನ್ನ ಹತ್ರ ಇರೋದು 3,500 ರೂಪಾಯಿ. 2 ವರ್ಷದಿಂದ ಕಾಯಿನ್ಗಳನ್ನ ಜೋಡಿಸಿಷ್ಟು ಇವತ್ತು ಓಪನ್ ಮಾಡಿದ್ವಿ. ಹಾಗೇನೆ ಇಷ್ಟು ಅಮೌಂಟ್ ಗೈಸ್, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಈಗ ಈ ಅಮೌಂಟ್ ನ ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಏನ್ ಮಾಡೋಣ, ಆನ್ಲೈನ್ ಶಾಪಿಂಗ್ ಮಾಡಲ್ವಾ? ಸೊ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಹಾಗೆ. ಸೊ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾ ಏನಂತ ನೋಡೋಣ. ಹಾಗೇನೆ ಒಂದು ಹೊಸ ಬಟ್ಟೆ ತಗೊಳ್ಳೋಣ, ಒಂದು ಹೊಸ ಬಟ್ಟೆ ತಗೊಳ್ತೀನಿ. ಇನ್ನು ಮಿಕ್ಕಿದ್ದು ನಮ್ಮ ಹಸ್ಬೆಂಡ್ಗೆ. ಸೊ ಅವ್ರು ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಹಾಗೆ. ಮತ್ತೆ ನನಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ 2 ವರ್ಷದಿಂದ ಕೂಡಿಟ್ಟ ಹಣನ ಇವಾಗ ನಾನು ತೆಗ್ದೇ ಇರ್ಲಿಲ್ವಾ ಬಾಕ್ಸ್ ಇಂದ, ತುಂಬಾ ಖುಷಿ ಆಗ್ತಿದೆ. ಸೊ ಹಾಗೆ ಇನ್ನೊಂದು ನೆಕ್ಸ್ಟ್ ಒಂದು ಬಾಕ್ಸ್ ತಗೊಳ್ಬೇಕಂತ ಇದ್ದೀನಿ. ನೋಡೋಣ ಅದ್ ಯಾವಾಗ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಆದ್ರೆ ಇವತ್ತು ನಾನು ಕಟ್ ಮಾಡಿದೆ ಬಾಕ್ಸ್ ಅಲ್ವಾ, ಅದು ಸ್ವಲ್ಪ ಸಣ್ಣದು, ಅದಕ್ಕಿಂತ ಸ್ವಲ್ಪ ದೊಡ್ಡ ಬಾಕ್ಸ್ ತಗೊಳ್ತೀನಿ. ಸೊ ನೋಡೋಣ ಅದು ಎಷ್ಟು ವರ್ಷ ಆಗ್ಬೋದೆ ಅಂತ ಹೇಳ್ಬಿಟ್ಟು ನೋಡೋಣ ಆಯ್ತಾ. ಓಕೆ, ಹಾಗೆ 3,500 ಮತ್ತೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಚಿಲ್ಲರೆ ಪಲ್ರೆ ಎಲ್ಲ ಇತ್ತು, ಅದರಲ್ಲಿ ಸ್ವಲ್ಪ ಅದನ್ನ ನಮ್ಮ ಹಸ್ಬೆಂಡ್ ತಗೊಂಡಿದ್ದಾರೆ. ಸೊ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಹಾಗೇನೆ ಈಗ ಇನ್ನೊಂದು ಬಾಕ್ಸ್ ತೆಗೆದು ಮತ್ತೆ ಹಂಗೇನೆ ಕಾಯಿನ್ ಎಲ್ಲ ಜೋಡಿಸಿರ್ತೀನಿ. ನೋಡೋಣ ನನ್ ಮಗನಿಗೆ ಇವಾಗ ಅಂದ್ರೆ ಒಂದು 2 ತಿಂಗಳಲ್ಲಿ ಅವನಿಗೊಂದು ವರ್ಷ ಆಗುತ್ತೆ. ಸೊ ಅವನಿಗೆ 1 ವರ್ಷ, 1 ವಯಸ್ಸು ಆದ್ಮೇಲೆ ನೆಕ್ಸ್ಟ್ ಡೇನೆ ನಾನು ಒಂದು ಬಾಕ್ಸ್ ತಗೊಳ್ತೀನಿ. ನೋಡೋಣ ನನ್ ಮಗಂದು 1 ವರ್ಷನೋ 2 ವರ್ಷನೋ ಅಲ್ಲ 3 ವರ್ಷನೋ ಆದ್ಮೇಲೆ ಆ ಬಾಕ್ಸ್ ಫುಲ್ ಕಾಯಿನ್ ಆಗುತ್ತಾ ಏನಂತ ನೋಡೋಣ, ಎಷ್ಟು ವರ್ಷ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಕ್ಸ್ ತಗೊಳ್ಬೇಕಂತ ನನ್ ಪ್ಲಾನಿಂಗ್ ಇದೆ. ಸೊ ಓಕೆ, ಆ ಬಾಕ್ಸ್ ತಗೊಳ್ಬೇಕಾದ್ರೂ ನಾನು ನಿಮಗೆ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ, ಓಕೆನಾ. ಸೊ ಹಾಗೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈ 3,500 ರೂಪಾಯಿಯಲ್ಲಿ ನಾನು ಒಂದು ಆನ್ಲೈನ್ ಒಂದು ಶಾಪಿಂಗ್ ಮಾಡ್ಕೊಳ್ತೀನಿ. ಹಾಗೆ ಮಿಕ್ಕಿದ್ದನ್ನ ನಮ್ಮ ಹಸ್ಬೆಂಡ್ ಕೊಡ್ತೀನಿ, ಪಾಪ ಅಲ್ವಾ. ಹಾಗೆ ಅವರು ಕೊಟ್ಟಿರೋ ಕಾಯಿನ್ ಅಲ್ವಾ ನಾನು ಬಾಕ್ಸ್ ಅಲ್ಲಿ ತುಂಬಿಸಿ ಇಟ್ಟಿರೋದು. ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯ್ತು ಗೈಸ್. ಮೊದ್ಲು ಮದ್ವೆಗಿಂತ ಮುಂಚೆ ಗೊತ್ತಾ, ಎಲ್ಲಾದ್ರೂ 1 ರೂಪಾಯಿ 10 ರೂಪಾಯಿ ಆದ್ಮೇಲೆ ಹೋಗ್ಬಿಟ್ಟು ಏನಾದ್ರು ಚಾಕ್ಲೇಟ್ ತಗೊಂಡ್ ತಿಂತ ಇದ್ದೆ. ಈಗ ಮದ್ವೆ ಆದ್ಮೇಲೆ 1 ರೂಪಾಯಿ ಸಿಕ್ಕಿದ್ರು ಅದನ್ನ ತೆಗೆದು ಬಾಕ್ಸ್ ಒಳಗೆ ಇಟ್ಕೊಳ್ತಾ ಇದ್ದೀನಿ ಆಯ್ತಾ. ಸೊ ಹಾಗಾಗಿ ಮೊದ್ಲು ನನ್ನ ಹಸ್ಬೆಂಡ್ ಏನ್ ಗೊತ್ತಾ, ಅವರು ಏನಾದ್ರು ತೆಗಿತಾರೆ, ಅದ್ರ ಕಾಯಿನ್ ಏನಾದ್ರು ಸಿಕ್ಕಿದ್ರೆ ತಕೊಂಡ್ಬಂದ್ ಕೊಡ್ತಾರೆ, ಅದನ್ನ ತೆಗೆದು ಬಾಕ್ಸ್ ಒಳಗೆಲ್ಲ ಇರ್ತೀನಿ. ಮತ್ತೆ ನನ್ನ ಕೈಲಿ ಕಾಯಿನ್ ಇದ್ರೆ ಅದನ್ನ ತೆಗೆದ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕಿ ಮಾಡ್ತಾ ಇದ್ದೆ. ಹಾಗೆ ನನಗೆ ಇವಾಗ 3,500 ರೂಪಾಯಿ ಆಯ್ತು, ಮತ್ತೆ ಸ್ವಲ್ಪ ಚಿಲ್ಲರೆಗಳು ಆಯ್ತಾ. ಹಾಗೇನೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ಸಣ್ಣದಿದ್ದಾಗ 10 ರೂಪಾಯಿ ಎಲ್ಲಾದ್ರೆ ಸಿಕ್ಕಿದ್ರು ಹೋಗ್ಬೇಕು ಚಾಕ್ಲೇಟ್ ತಗೊಂಡ್ ತಿಂತಾ ಇದ್ದೆ. ಬಟ್ ಇವಾಗ ಹಾಗೆ ಅಲ್ಲ, 1 ರೂಪಾಯಿ ಸಿಕ್ಕಿದ್ರು ಆ ಬಾಕ್ಸ್ ಒಳಗೆ ತೆಗ್ದಿಟ್ಟು ಅಲ್ಲ ಇಷ್ಟು ಅಮೌಂಟ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸಣ್ಣವಳಾಗಿದ್ದಾಗ ಚಾಕ್ಲೇಟ್ ಎಲ್ಲ ತಿಂತಾ ಇದ್ದೆ ಅಲ್ವಾ ನಾನು. ಮದ್ವೆಗಿಂತ ಮುಂಚೆಲ್ಲ ಚಾಕ್ಲೇಟ್ ತಿಂತ, 10 ರೂಪಾಯಿ ಸಿಕ್ಕಿದ್ರು ಚಾಕ್ಲೇಟ್ ತಗೊಳ್ತಾ ಇದ್ದು, ಒಂದು ಮಂಚಿ ಗಿಂಚಿ ಹಂಗೆಲ್ಲ ತಗೊಳ್ತಾ ಇದ್ದೆ. ಈಗ ಹಂಗೆ ಅಲ್ಲ, 1 ರೂಪಾಯಿ ಸಿಕ್ಕಿದ್ರು ತೆಗೆದು ಬಾಕ್ಸ್ ಒಳಗೆ ಇಟ್ಟು ಇವಾಗ ನೋಡಿ ಹೇಗೆ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಯ್ತು, ಈ ವ್ಲಾಗ್ ಮಾಡ್ಲಿಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಹಾಗೆ ನನಗೊಂದು ಆನ್ಲೈನ್ ಒಂದು ಬಟ್ಟೆ ತಗೊಳ್ತೀನಿ, ಒಂದು ಡ್ರೆಸ್ ಏನಾದ್ರು ತಗೊಳ್ತೀನಿ. ಹಾಗೆ ಮಿಕ್ಕಿದ ಹಣನ ನಮ್ಮ ಹಸ್ಬೆಂಡ್ ಕೊಡ್ತೀನಿ, ಅವ್ರು ಏನ್ ಮಾಡ್ಕೊಡ್ಲಿ ಅಷ್ಟೇ. ಓಕೆ ಗೈಸ್, ಇದೊಂದು ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೇನೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ಬ್ಲಾಗ್ ನ ಮುಗಿಸ್ತೀನಿ. ಟಾಟಾ ಬೈ ಬೈ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಈ ಕವಿತಾನಿಗೋಸ್ಕರ ನೀವು ವೈಟ್ ಮಾಡ್ತಾ ಇರ್ಬೇಕು. ಬಾಯ್.